अस्मे सोमश्रियमधिनिधेहि शतस्य नृणां महिश्रवस्तु विन्द्रम्णं मानः सोमपरिबाधो मारातयो जुहुरन्त आन इन्दो वाजे भजा तत्पुरुषाय विद्महे महादेवाय धीमहि तन्नो रुद्रः प्रचोदयात्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಇಷ್ಟು ದಿನ ಇದ್ದಂಥ ಗುರುಬಲ ಈಗಿಲ್ಲ. ಗುರುಬಲ ಇಲ್ಲ ಅಂದ ಮಟ್ಟಿಗೆ ನಿಮಗೇನು ಕೆಟ್ಟದ್ದೇನು ಆಗ್ಬಿಡಲ್ಲ. ಆದರೆ ಗುರುಬಲ ಇಲ್ಲ ಅಂದರೆ ಒಳ್ಳೆಯದಾಗೋದ್ರಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅದು ಭಾಳ ಮುಖ್ಯ. ನೋಡಿ, ಸಿಂಹರಾಶಿಯವ್ರಿಗೆ ಈಗಾಗಲೇ ಅಷ್ಟಮ ಶನಿ ಪ್ರಭಾವ ಇದೆ. 8ನೇ ಮನೆಯಲ್ಲಿ ಶನಿ ಇದೆ. ಷಷ್ಠಾಧಿಪತಿ ಹಾಗೂ ಸಪ್ತಮಾಧಿಪತಿ ಈಗಾಗಲೇ ಸ್ವಲ್ಪ ಸಾಲಗಳನ್ನು ಮಾಡ್ತಾ ಇದ್ದೀರಾ. ರೋಗಗಳು ಸ್ವಲ್ಪ ಜಾಸ್ತಿಯಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರ್ತಾ ಇದೆ. ಶತ್ರುಗಳು ಉತ್ಪತ್ತಿ ಆಗ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲದೇ ಇದರ ಕಾಟದಲ್ಲಿ ನೀವಿದ್ದೀರಾ. ಅದಲ್ಲದೆ ಈ ವಿಳಂಬ ಜಾಸ್ತಿ, ಲೇಟು, ನಿಧಾನ ಅಂಥದ್ದು ಸಿಂಹರಾಶಿಯವರಿಗೆ ಜಾಸ್ತಿ ಆಗ್ತಾಯಿದೆ. ಈಗಾಗಲೇ ಸುಮಾರು ಮಾರ್ಚಿಂದನೇ ನಿಮ್ಗೆ ಈ ಥರ ಆಗ್ತಾಯಿದೆ. ಆದರೆ ಎಲ್ಲೋ ಒಂದು ಕಡೆ ಗುರುಬಲ ಇತ್ತಲ್ಲ, 11ನೇ ಮನೇಲಿ ಗುರು ಇತ್ತಲ್ಲ, ಆ ಗುರುಬಲದಿಂದ ಇದೆಲ್ಲ ಒಡ್ಕೊಂಡು ಹೋಗ್ತಾ ಇತ್ತು. ಯಾವುದೇ ಥರದ ಅಡ್ಡಿ ಆತಂಕಗಳು ಆಗ್ತಿರಲಿಲ್ಲ. ನಾನು ಪ್ರತಿ ತಿಂಗಳು ಹೇಳ್ತಿದ್ದೆ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದರ್ಶನ ಮಾಡಿ, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸಿ, ಶಿವನ ದರ್ಶನಕ್ಕೆ ಹೋಗಿ, ಇದೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೆ. ಈ ತಿಂಗಳಿಂದ ನಿಮಗೆ ಶಿವನ ದರ್ಶನದ ಜೊತೆಗೆ ಗುರುವಿನ ದರ್ಶನವೂ ಬೇಕು. ಈ ತಿಂಗಳು ಮಾತ್ರ ಬಿಡಿ, ಬರೋ ತಿಂಗಳು 5ನೇ ತಾರೀಕು ಮತ್ತೆ ಗುರುಬಲ ಬಂದುಬಿಡುತ್ತೆ. ತಾತ್ಕಾಲಿಕ ಹೋಗ್ತಾನೆ ಗುರುಬಲ ಹೋಗಿರೋದು. ಬರೋ ವರ್ಷ ಮೇವರೆಗೂ ಏನು ತೊಂದರೆ ಇಲ್ಲ. ಆದರೆ ನಿಮ್ಗೊಂದು ಸಿಕ್ಕಿದಾಗ ಟ್ರಯಲ್ ತೋರಿಸೋದಕ್ಕೆ ಗುರು ಈಗ ನಿಮ್ಗೆ 12ನೇ ಮನೆಗೆ ಬಂದಿದ್ದಾರೆ, ಹೌಸ್ ಆಫ್ ಲಾಸ್ಗೆ. ಆದರೂ ಉಚ್ಚ ಸ್ಥಾನನೇ. ನೆಗೆಟಿವ್ ಅಂತೂ ಗುರುವಿಂದ ಇಲ್ಲ. ಪಾಸಿಟಿವ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಹೆಂಗೆ? ಭಾಳನೇ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಏನು ವಿಚಾರಗಳು? 12ನೇ ಮನೆಗೆ ಗುರು ಬಂದಾಗ ಒಂದು ಸ್ವಲ್ಪ ಧನ ಸಮತೋಲನ ಆಗಿಬಿಡುತ್ತೆ. ಲಾಭನೂ ಬರಲ್ಲ, ನಷ್ಟನೂ ಆಗಲ್ಲ. ಮಧ್ಯಮಕ್ಕೆ ನಿಂತು ಬಿಡುತ್ತೆ. ಉತ್ತಮ ಇಲ್ಲ, ಅಧಮ ಇಲ್ಲ, ಮಧ್ಯಮ ಅಂತ ಹೇಳ್ತೀವಿ. ಜೊತೆಗೆ ನಿಮಗೆ ಗುರು ನಿಮ್ಮ ರಾಶಿಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿ. ನಿಮಗೆ ಪೂರ್ವ ಪುಣ್ಯವನ್ನು, ಸಂತಾನವನ್ನು, ಆಸ್ತಿಗಳನ್ನು ಮತ್ತು ಅದೃಷ್ಟವನ್ನು ಇದೆಲ್ಲ ಕೊಡುವಂಥದ್ದು ಆ ಸ್ಥಾನಕ್ಕೆ ಅಧಿಪತಿ ಗುರುನೇ. ಅವ್ರು 12ನೇ ಮನೆ ಇದ್ದರೆ ಎಲ್ಲಿ ಕೊಡ್ತಾರೆ ನಿಮಗೆ? ಪೂರ್ವ ಪುಣ್ಯ ಕೊಡಲ್ಲ. ದಾಯಾದಿಗಳ ಕಲಹ ದೂರ ಮಾಡಲ್ಲ. ಪಿತ್ರಾರ್ಜಿತ ಆಸ್ತಿಗಳು ಬಂದು ಸೇರಲ್ಲ. ಕೋರ್ಟು ಕಚೇರಿಗಳಲ್ಲಿ ಜಯತ್ವ ಪ್ರಾಪ್ತಿ ಆಗಲ್ಲ. ಇವೆಲ್ಲ ನೆಗೆಟಿವ್ ಆಗ್ಬಿಡುತ್ತೆ. ಹಾಗಾಗಿ ಇಷ್ಟು ದಿನ ನೀವು ಶನಿಯನ್ನು ಆರಾಧನೆ ಮಾಡ್ತಾ ಇದ್ರ ಜೊತೆಗೆ ಈಗ ಗುರುವನ್ನು ಆರಾಧನೆ ಮಾಡಬೇಕು. ಉದ್ಯೋಗದಲ್ಲಿ ಎಚ್ಚರವಾಗಿರಬೇಕು ಸಿಂಹರಾಶಿಯವರು, ಕಳ್ಕೊಳ್ಳೋ ಸಾಧ್ಯತೆ. ಹಾಗೂ ವ್ಯವಹಾರದಲ್ಲಿ ಎಚ್ಚರವಾಗಿರಬೇಕು, ವ್ಯಾಪಾರದಲ್ಲಿ ಎಚ್ಚರವಾಗಿರಬೇಕು. ಯಾವುದನ್ನು ಕೂಡ ತುಂಬ ಲೇಸಿಯಾಗಿ ತೊಗೋಬೇಡಿ, ತುಂಬ ಈಸಿಯಾಗಿ ತೊಗೋಬೇಡಿ. ರಿಸ್ಕ್ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಇರಬೇಕು. ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದು ದೂರ ಆಗಬೇಕಂದ್ರೆ ಖಂಡಿತವಾಗಲೂ ನೀವು ಗುರು ದೇವಸ್ಥಾನಕ್ಕೆ ಹೋಗೋಕ್ಕೂ ಶುರು ಮಾಡಬೇಕು. ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ, ಗುರುವಾರ ಗುರು ದೇವಸ್ಥಾನಕ್ಕೆ. ದತ್ತಾತ್ರೇಯರಾಗ್ಬೋದು, ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶಿರಡಿ ಸಾಯಿಬಾಬಾ ಆಗ್ಬೋದು. ಹಾಗೆ ಗುರುಗಳ ದರ್ಶನ, ಶೃಂಗೇರಿ ಆಗ್ಬೋದು. ಗುರುಗಳ ದರ್ಶನ ಮಾಡುವಂಥದ್ದು ಭಾಳ ಮುಖ್ಯ ನವೆಂಬರ್ ತಿಂಗಳಲ್ಲಿ. ಅದು ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಶುಕ್ರ ಏನೋ ಚೆನ್ನಾಗಿದ್ದಾರೆ. ಶುಕ್ರ ನಿಮಗೆ ತೃತೀಯಾಧಿಪತಿ ಹಾಗೂ ದಶಮಾಧಿಪತಿ. ಶುಕ್ರ ನಿಮಗೆ ತೃತೀಯ ಸ್ಥಾನದಲ್ಲೇ ಇದ್ದು ನಿಮಗೆ ಒಂದು ಒಳ್ಳೆ ಯೋಗ, ವಸ್ತ್ರ ವಾಹನ ಯೋಗ ಇದೆಲ್ಲ ಕೊಡ್ತಾರೆ. ಆ ಗ್ರಹದಿಂದ ನಿಮಗೇನು ಕೆಟ್ಟದ್ದೇನಿಲ್ಲ. ಈವನ್ ಬುಧನಿಂದನೂ ಕೆಟ್ಟದ್ದಿಲ್ಲ. ಬುಧ ನಿಮಗೆ ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನಕ್ಕೆ ಹಾಗೂ ಕುಟುಂಬ ಸ್ಥಾನಕ್ಕೆ ಪ್ಲಸ್ ಲಾಭಸ್ಥಾನಕ್ಕೆ ಅಧಿಪತಿ ಅಂತ ಬುಧನೂ ಕೂಡ 23ನೇ ತಾರೀಕುವರೆಗೂ ನಿಮಗೆ 4ನೇ ಮನೆಯಲ್ಲಿದ್ದು 23ನೇ ತಾರೀಕು ನಂತರ 3ನೇ ಮನೆ ಫಲ ಕೊಡ್ತಾರೆ. 3-4 ಫಲಗಳು ಕೂಡ ಹೆಚ್ಚು ವ್ಯತ್ಯಾಸಗಳು ಆಗಲ್ಲ. ಅದ್ರದ್ದು ಏನು ದೊಡ್ಡ ಪ್ರಮಾಣದ ನೆಗೆಟಿವಿಟಿ ಇಲ್ಲ. ಇನ್ನೂ ಹೇಳಬೇಕು ಅಂತಂದರೆ ನಿಮಗೆ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯನೂ ಕೂಡ 16ನೇ ತಾರೀಕುವರೆಗೂ ನೀಚ ಸ್ಥಾನದಲ್ಲಿದ್ದು 0 ಇರ್ತಾರೆ. 16ನೇ ತಾರೀಕು ನಂತರ ಅವರು ತನ್ನ ಮಿತ್ರ ಸ್ಥಾನಕ್ಕೆ ಹೊರಟ್ಬಿಡ್ತಾರೆ. 4ನೇ ಮನೆಗೆ ಬಂದುಬಿಡ್ತಾರೆ, ಸುಖ ಸ್ಥಾನಕ್ಕೆ. ಅವ್ರದ್ದು ಕೂಡ ಹೆಚ್ಚಿನ ಪ್ರಭಾವ ಇಲ್ಲ, ನೆಗೆಟಿವಿಟಿ ಇಲ್ಲ. ನಿಮ್ಮ ರಾಶಿಯಲ್ಲೇ ಕೇತು, 7ನೇ ಮನೆ ರಾಹು ಒಂದು ಸ್ವಲ್ಪ ನಿಮ್ಮನ್ನು ಪೀಡಿತ ಮಾಡ್ಬೋದು. ಶನಿ ಗುರುಗಳು ಸ್ವಲ್ಪ ನಿಮಗೆ ಈಗ ನೆಗೆಟಿವ್ ಇದೆ.
ಅಷ್ಟು ಬಿಟ್ಟರೆ ಭಯ ಪಡುವಂಥದ್ದೆಲ್ಲ ಏನಿಲ್ಲ ಸಿಂಹರಾಶಿಯವರು. ದುಡ್ಡನ್ನು ಬ್ಯಾಲೆನ್ಸ್ ಮಾಡಿ. ಈ ತಿಂಗಳು ಏನು ಹೊಸದಾಗಿ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ವಿಳಂಬ ಮಾಡಿ, ಆತರ ಪಡಬೇಡಿ. ಉದಾಹರಣೆಗೆ ಹೇಳ್ತೀನಿ ನೋಡಿ, ನೀವೇನಾದರೂ ಇನ್ವೆಸ್ಟ್ಮೆಂಟ್ಸು, ಸ್ಟಾಕ್ ಮಾರ್ಕೆಟು, ಆಮೇಲೆ ಈ ಥರದ್ದೇನಾದರೂ ಮಾಡೋಕ್ಕೆ ಹೊರಟ್ರೆ ಈ ತಿಂಗಳು ಒಂದು ಸ್ವಲ್ಪ ನಿಮಗೆ ಕಷ್ಟ, ಸ್ವಲ್ಪ ಸಂಪಾದನೆ ಕಮ್ಮಿ, ಲಾಸ್ ಜಾಸ್ತಿ, ಮೋಸ ಜಾಸ್ತಿ, ನಿಮ್ಮನ್ನು ನಂಬಿಸ್ಬಿಟ್ಟು ನಿಮಗೆ ಮೋಸ ಮಾಡುವಂಥ ಲಕ್ಷಣಗಳು ಜಾಸ್ತಿ. ಅದಕ್ಕೆ ನೀವು ಸ್ವಲ್ಪ ಜಾಗ್ರತೆ, ಹುಷಾರಾಗಿರಬೇಕಾಗುತ್ತೆ. ಅದು ಭಾಳ ಮುಖ್ಯ. ಸರಿ, ಇನ್ನು ನಿಮಗೆ ಚತುರ್ಥ ಭಾವದ ಬಗ್ಗೆ ಹೇಳಬೇಕು ನಾನು. ನಿಮಗೆ ಭಾಗ್ಯಸ್ಥಾನ ಯಾರು ಗೊತ್ತಾ? ಕುಜ, ಭಾಗ್ಯಸ್ಥಾನಾಧಿಪತಿ ಹಾಗೂ ಸುಖಸ್ಥಾನಾಧಿಪತಿ. ಸಿಂಹರಾಶಿಯವರಿಗೆ ಭಾಗ್ಯಸ್ಥಾನ ಆ್ಯಕ್ಟಿವೇಟ್ ಆಗಬೇಕು, ಸುಖಸ್ಥಾನ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಕೇವಲ ಕುಜ ಮಾತ್ರನೇ ಚೆನ್ನಾಗಿರಬೇಕು. ಕುಜ ನಿಮಗೆ ಸುಖಸ್ಥಾನದಲ್ಲೇ ಇದ್ದಾರೆ, ಚತುರ್ಥಾಧಿಪತಿ ಚತುರ್ಥದಲ್ಲೇ ಇದ್ದು ತುಂಬ ಬಲಿಷ್ಠವಾದ ಫಲ ಕೊಡ್ತಾ ಇದ್ದಾರೆ. ಅವ್ರದ್ದು ಫಲ ಹೇಗಿರುತ್ತೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ವದಂತಿ ವಿದ್ಯಾ ಜನನೀ ಸುಖಾನಿ ಸುಗಂಧ ಗೋ ಬಂಧು ಮನೋಗುಣಾಂಶ್ಚ ಮಹೀಪಯ ನಕ್ಷಿತಿ ಮಂದಿರಾಣಿ ಚತುರ್ಥ ಭಾವ ಪ್ರಭವಾನಿ ತಜ್ಞಾ. ಚತುರ್ಥ ಹಾಗೂ ಭೂಮಿ ಯೋಗ, ಭೂಲಾಭ, ಗೃಹ, ಚತುರ್ಥ ಎಲ್ಲ ಕೂಡ ಕುಜನೇ ಕೊಡಬೇಕು. ವಾಹನವನ್ನು ಕೂಡ ಚತುರ್ಥ ಸ್ಥಾನಕ್ಕೆ ಶುಕ್ರನಿಂದ ಚಿಂತಿಸಬೇಕು. ಶುಕ್ರನಿಂದ ಯೋಗ, ವಾಹನ ಯೋಗ ನಿಮ್ಮ ಪ್ರಾಪ್ತಿ ಇದೆ. ಆಮೇಲೆ ನಿಮ್ಮ ರಾಶಿ ಭಾಗ್ಯಗಳು, ದಶಮಾಧಿಪತಿಗಳ ಸಂಬಂಧ ಕೂಡ ನಿಮಗೆ ಚೆನ್ನಾಗಿದೆ. ದಶಮಾಧಿಪತಿ ಶುಕ್ರನ ನಿಮಗೆ ಚೆನ್ನಾಗಿದ್ದಾರೆ, ಏನು ತೊಂದರೆ ಏನಿಲ್ಲ. ವಿಶೇಷ ರಾಜಯೋಗ, ಆಮೇಲೆ ರಾಶ್ಯಾಧಿಪತಿ ಒಂದು ಪ್ರಭಾವ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಚತುರ್ಥದಲ್ಲಿ ಏನೇನು ಯೋಗಗಳು ಬರುತ್ತೆ ಗೊತ್ತಾ ನಿಮಗೆ? ಕೇದಾರ ಯೋಗ, ಚಾಮರ ಯೋಗ, ಗಜಕೇಸರಿ ಯೋಗ, ಇದೆಲ್ಲ ಚತುರ್ಥದಲ್ಲಿ ಬರುತ್ತೆ. 4ನೇ ಮನೆಯಿಂದಲೇ ಇವೆಲ್ಲ ನಿಮಗೆ ಸೃಷ್ಟಿ ಆಗೋದು. ಈಗಿದೆ ಅಂತಲ್ಲ, ಸೃಷ್ಟಿಯಾಗುವಂಥ ಸ್ಥಾನ ಅದು ಅಷ್ಟು ಬಲಿಷ್ಠವಾಗಿರುತ್ತೆ. ಗೋಪುರಾಂಶಗಳು, ಸಿಂಹಾಸನಾಂಶಗಳು ಅದೆಲ್ಲವೂ ನಿಮಗೆ ಸಿಗುತ್ತೆ. ಹೆಚ್ಚು ವಿಶೇಷವಾದಂಥ ಭೂಲಾಭ, ವಾಹನ ಲಾಭ ಪ್ರಾಪ್ತಿಯಾಗುತ್ತೆ. ಈ ತಿಂಗಳು ಭೂಮಿ ಮತ್ತು ವಾಹನಕ್ಕೆ ಪ್ರಯತ್ನ ಪಟ್ಟರೆ ಸಿಗುತ್ತೆ. ಭೂಮಿಗಿಂತ ವಾಹನ ನಿಮಗೆ ಹೆಚ್ಚು ಸುಖವಾಗಿ ಈ ತಿಂಗಳು ಇರುತ್ತೆ. ಇನ್ನು ಚತುರ್ಥದಲ್ಲಿ ಕುಜ ಇದ್ದಾಗ ಏನು ಫಲ? ಸುಹೃದಿ ವಿಸುಹೃದಾತ್ಮದ ಕ್ಷೋಣಿ ಸುಖಾಲಯ ವಾಹನ ಎನ್ನುವಂತೆ ಚತುರ್ಥದಲ್ಲಿ ನಿಮಗೆ ಬಂಧು ಮಿತ್ರ ಮಾತೃಭೂಮಿ ಗೃಹ ವಾಹನ ಉಳ್ಳವರಾಗ್ತೀರಾ. ಬಂಧು ಮಿತ್ರರು ಮತ್ತು ಮಾತೃವಿನ ಆಶೀರ್ವಾದ, ಭೂಮಿ ಯೋಗ, ಗೃಹ ಯೋಗ, ವಾಹನಗಳು ಯೋಗ, ಇವೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಕಪಟಿ ದೂರ ಆಗುತ್ತೆ, ಜಡತನ ದೂರ ಆಗುತ್ತೆ, ಅತೃಪ್ತಿ ದೂರ ಆಗುತ್ತೆ, ತೃಪ್ತಿ ಸಿಗುತ್ತೆ. ಶನಿ ಗುರು ಫಲ ಹೇಳ್ಬಿಟ್ಟೆ ನಾನು, ಅದ್ರ ಪರಿಹಾರ ಹೇಳ್ಬಿಟ್ಟೆ. ಈಗ ಕುಜ ಪಾಸಿಟಿವ್ ಇರೋದು ಹೇಳ್ತಾ ಇದ್ದೀನಿ. ಭೂಮಿಯ ವಿಷಯದಲ್ಲಿ ಸ್ವಲ್ಪ ಕಲಹ ಮಾತ್ರ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ವಾಹನದ ಅಪಘಾತ ಆಗುವಂಥ ಸಾಧ್ಯತೆ, ಸ್ವಲ್ಪ ರೆಸ್ಟ್ ತಗೊಳ್ಳುವಂಥ ಸಾಧ್ಯತೆಗಳು. ಸೋಂಬೇರಿ ಆಗಬೇಡಿ ಈ ತಿಂಗಳು, ಲವಲವಿಕೆಯಿಂದ ಇರಿ. ಹೆಚ್ಚು ಊಟ ಮಾಡೋಕ್ಕೆ ಹೋಗ್ಬೇಡಿ. ಹಾಗಂತ ಅರ್ಧ ಹೊಟ್ಟೆ ತಿನ್ನಿ ಅಂತಲ್ಲ, ಹಸಿವಿದ್ರೆ ಹೊಟ್ಟೆ ತುಂಬ ಊಟ ಮಾಡಿ. ತೀರಾ ಭಾರಿ ಊಟ ಮಾಡಬೇಡಿ, ಕತ್ತು ತಂಗ ತಿನ್ನಬೇಡಿ. ಯಾಕಂದರೆ ಹೊಟ್ಟೆ ರೋಗಗಳು, ಉದರ ರೋಗಗಳು, ಡೈಜೆಸ್ಟಿವ್ ಸಿಸ್ಟಮು, ಹೊಟ್ಟೆ ಸಮಸ್ಯೆ, ಆಮೇಲೆ ಅಗ್ನಿಮಾಂದ್ಯ ಇದೆಲ್ಲ ಆಗುವಂಥ ಸಾಧ್ಯತೆ. ಮತ್ತು ಈ ಶಸ್ತ್ರಚಿಕಿತ್ಸೆಗಳಿಗೂ ಕೂಡ ನಿಮಗೆ ಸ್ವಲ್ಪ ಅಡ್ಡಿ ಆಗುವಂತಹ ಸಾಧ್ಯತೆಗಳು, ತೊಂದರೆಗಳು ಬರುವಂಥದ್ದು. ಇನ್ನೇನಪ್ಪ ಅಂತಂದರೆ ಈ ದುಷ್ಟ ಪ್ರವೃತ್ತಿ ಜನಗಳನ್ನು ಸ್ವಲ್ಪ ಆಕರ್ಷಣೆ ಜಾಸ್ತಿ ಮಾಡೋದು, ಈ ಸಿಗರೇಟ್ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಈ ಥರದ ಕೆಟ್ಟ ಕೆಟ್ಟ ವ್ಯಸನಗಳ ಕಡೆ ಗಮನ ಕೊಡುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದು ನಾನು ತುಂಬ ಇಂಪಾರ್ಟೆಂಟ್ ಹೇಳ್ತೀನಿ. ಇನ್ನು ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದರೆ ಯಾರು? ಕುಜ. ಏನು ಫಲ? ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದರೆ ಶೀಲವಂತರು, ಗುಣವಂತರು, ಚತುರನು, ಭೋಗ್ಯ ಭಾಗ್ಯಗಳುಳ್ಳವಳಾಗಿರ್ತಾರೆ. ಶುಭಗ್ರಹವಾದರೆ ತೃಪ್ತಿ, ಸಚ್ಚಾರಿತ್ರ್ಯ, ದಾನಶೀಲತೆ ಇರುವುದು, ಇದೆಲ್ಲ ತುಂಬ ಪಾಸಿಟಿವ್ ಆಗುತ್ತೆ. ರಾಜಮಾನ್ಯೋ ನರೋ ಭವೇತ್ ಹೇಳುತ್ತಿದ್ದು. ಇನ್ನೊಂತೆ ರಾಜಪೂಜಿತರು, ಅಸವಾರಿಷ್ಠಾದಿ ರಚನಾತ್ಮಕ ತಜ್ಞರು, ನಿತ್ಯ ಸಂತೋಷಗಳು, ನಿರ್ಮಲ ಮನಸ್ಸುಳ್ಳವರು, ಮತ್ತು ಸಂಪರ್ಕಗಳು ನಿಮಗೆ ಶುಭ ಫಲವಾಗಿ, ಕುಟುಂಬದಲ್ಲಿ ಬಂಧುಗಳು, ಸಂಬಂಧಿಕರು, ಅಲ್ಲಿಂದ ನಿಮ್ಗೆ ಅನುಕೂಲ, ಉದ್ಯೋಗದಲ್ಲಿ ಅಭಿವೃದ್ಧಿ, ಸಂತಾನ ಪ್ರಾಪ್ತಿ ಎಲ್ಲವೂ ನಿಮಗೆ ಸಿಗುತ್ತೆ. ಎಷ್ಟು ಲಕ್ಷಣವಾಗಿ ಹೇಳುತ್ತೆ ನೋಡಿ ಗೋಚಾರ. ಒಂದು ಕಡೆ ಗುರು ಶನಿ ಚೆನ್ನಾಗಿಲ್ಲ, ಇನ್ನೊಂದು ಕಡೆ ಶುಕ್ರ ಕುಜ ಚೆನ್ನಾಗಿದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯನೂ 16ನೇ ತಾರೀಕು ನಂತರ ಚೆನ್ನಾಗಿದ್ದಾರೆ. ಶನಿ ನಿಮ್ಗೇನು ಚೆನ್ನಾಗಿಲ್ಲ ಅಂತಲ್ಲ, ಭಾಗ್ಯಸ್ಥಾನದಲ್ಲಿ ಇದ್ದಾರೆ. ಸಾರಿ, ರಿಟೇಕ್. ಶನಿ ಏನು ನಿಮ್ಗೆ ಚೆನ್ನಾಗಿಲ್ಲ ಅಂತಲ್ಲ, ಅವರು ಅಷ್ಟಮ ಸ್ಥಾನದಲ್ಲಿದ್ದಾರೆ ಅಷ್ಟೇ. ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಶನಿ ನಿಮಗೆ ರಾಶ್ಯಾಧಿಪತಿಗೆ ಶತ್ರು. ಶನಿಯಿಂದ ನಿಮಗೇನು ಕೆಟ್ಟದ್ದೇನಿಲ್ಲ. ಹಾಗಾಗಿ ಗ್ರಹಸ್ಥಿತಿಗಳ ಬಲಹೀನತೆಯಿಂದ ನಿಮ್ಮ ಜೀವನ ನಿರ್ಧಾರ ಆಗುತ್ತೆ. ಪಾಸಿಟಿವ್ ಅನ್ನೋದು ಉತ್ಪತ್ತಿ ಆಗುತ್ತೆ.
ಓವರಾಲ್ ಹೇಳಬೇಕು ಅಂತಂದರೆ ಈ ತಿಂಗಳು ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ, ಗುರು ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಇನ್ನೊಂದು ವಿಷಯ ಹೇಳಪ್ಪ ಅಂದರೆ, ನಿಮಗೇನಾದರೂ ಒಂದು ಒಳ್ಳೆ ಡಿಸಿಷನ್ಸ್ ತಗೋಬೇಕು, ಮೂಲ ಜಾತಕದಲ್ಲಿ ಶನಿ ಗುರು ಏನಾದರೂ ಚೆನ್ನಾಗಿಲ್ಲ ಅಂದರೆ ಈ ತಿಂಗಳು ನಿಮ್ಗೆ ತೊಂದರೆ ಉಂಟಾಗ್ಬಿಡುತ್ತೆ. ನೋಡಿ, ಅದನ್ನು ಭಾಳ ಗಮನ ಇಟ್ಟು ನೀವು ತಿಳ್ಕೊಬೇಕು. ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಶನಿ ಗುರು ಚೆನ್ನಾಗಿಲ್ಲ ಅಂದರೆ ಈ ತಿಂಗಳು ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಶನಿ ಗುರು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರೆ ಅದಕ್ಕೇನಾದರೂ ಸುಲಭ ಪರಿಹಾರ ಇದ್ದರೆ ಪರಿಹಾರ ಮಾಡಿಕೊಡಿ. ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಕುಜನಿಂದ ಒಳ್ಳೆಯ ಫಲ, ಶುಕ್ರನಿಂದ, ಬುಧನಿಂದ, ಸೂರ್ಯನಿಂದ ಒಳ್ಳೆಯ ಫಲ ಇದೆ. ಆ ಒಳ್ಳೆಯ ಫಲವನ್ನು ಪಡ್ಕೋಬೇಕಾದ್ರೆ ಏನಾದರೂ ನೆಗೆಟಿವ್ ಇದ್ದರೆ ಅದನ್ನು ನಾವು ದೂರ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಈ ತಿಂಗಳು ಈ ಸರ್ಕಾರಿ ಉದ್ಯೋಗ ಮಾಡೋವಂಥವ್ರಿಗೆ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಈ ವಿದ್ಯಾಸಂಸ್ಥೆಗಳು, ಸ್ಕೂಲ್ಸು, ಕಾಲೇಜು, ಟ್ಯುಟೋರಿಯಲ್ ಸೆಂಟರು ಮತ್ತು ಪ್ಲೇ ಹೋಮ್ಸ್ ನಡೆಸೋವಂಥವ್ರು, ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಗುರುಗಳು ಯಾವುದೇ ಆಗ್ಬೋದು, ಆಧ್ಯಾತ್ಮಿಕ ವಿದ್ಯೆ ಆಗ್ಬೋದು, ಪುಸ್ತಕ ವಿದ್ಯೆ ಆಗ್ಬೋದು, ಜ್ಞಾನ ವಿದ್ಯೆ ಆಗ್ಬೋದು, ವ್ಯಾವಹಾರಿಕ ವಿದ್ಯೆ ಆಗ್ಬೋದು, ಯಾವುದೇ ವಿದ್ಯೆ ಇದ್ದರೂ ಕೂಡ ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ವಿಚಾರದಲ್ಲಿ ಅನುಕೂಲಗಳೇ ಆಗುತ್ತೆ ಹೊರತು ಅನಾನುಕೂಲಗಳು ಖಂಡಿತ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಚಿಂತನೆ ಮಾಡಬೇಡಿ, ಯೋಚನೆ ಮಾಡಬೇಡಿ. ಖಂಡಿತವಾಗಲೂ ಭಗವಂತನ ಆಶೀರ್ವಾದ ಅನ್ನೋಂಥ ತೃಪ್ತಿಯಾಗಿ ಸಿಗುತ್ತೆ. ಅಷ್ಟೇ ಮಾಡಬೇಕಾಗಿರೋದು. ಶನಿ ದರ್ಶನ, ಗುರು ದರ್ಶನ, ಪ್ರಾರ್ಥನೆಗೆ ಖಂಡಿತವಾಗಲೂ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ದೊಡ್ಡ ದೊಡ್ಡ ಯಾಗಗಳು, ಹೋಮಗಳು ಮಾಡಬೇಕು ಅಂತಿಲ್ಲ. ಅದು ತಂಟೆಗಳು, ತಾಪತ್ರೆಗಳು, ಸಮಸ್ಯೆಗಳಿದ್ದರೆ ಮಾಡಿ. ಹಾಗಾಗಿ ಸಿಂಹರಾಶಿಯವರು ಭಯಪಡಬೇಡಿ, ಧೈರ್ಯವಾಗಿರಿ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿ ನಿಮ್ಮ ಜೀವನವನ್ನು ಈ ತಿಂಗಳು ನಡೆಸೋದು ಒಳ್ಳೆಯದು. ಬರೋ ತಿಂಗಳು 5ನೇ ತಾರೀಕು ನಂತರ ಅದು ಸೆಟ್ ಆಗಿಬಿಡುತ್ತೆ. ಡಿಸೆಂಬರ್ 5 ಆದಮೇಲೆ ನಿಮಗೆ ಸೆಟ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ನವಂಬರ್ ತಿಂಗಳಲ್ಲಿ ಮಾತ್ರ ಈ ಒಂದು ಸ್ವಲ್ಪ ನೆಗೆಟಿವ್ ಇದೆ. ಬಟ್ ಇದೊಂದು ಪಾಠ ನಿಮಗೆ. ನವಂಬರ್ ತಿಂಗಳು ನಿಮ್ಗೆ ನೆಗೆಟಿವ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ 2026 ಮೇ ತಿಂಗಳ ನಂತರ ಸೇಮ್ ಪೊಸಿಷನ್ನೇ 12ನೇ ಮನೆ ಗುರು. ಆದರೂ ಗುರು ಉಚ್ಚ ಸ್ಥಾನ ಇರೋದ್ರಿಂದ ನಿಮ್ಮನ್ನು ಕಾಪಾಡ್ತಾನೆ. ಅದೇ ಗುರುಗಿರ್ತಕ್ಕಂಥ ಲಕ್ಷಣಗಳು, ಗುರುವಿನ ಶಕ್ತಿ ಅಂತ ಹೇಳ್ತೀವಿ. ಚಿಂತೆ ಮಾಡಬೇಡಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ನವಂಬರ್ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.